ಬಳಲನ್ನು ನೋಡಿ ಮನುಷ್ಯ ಕಲಿಯಬೇಕು. ಕೊಳಲಿನ ಅರ್ಧ ಭಾಗದಷ್ಟು ರಂಧ್ರಗಳು ಇದ್ದರೂ ಅದು ಮಧುರವಾದ ಸಂಗೀತವನ್ನು ನೀಡಬಲ್ಲದು. ಹಾಗೆಯೇ ಮನುಷ್ಯನು ತನಗೆ ಬರುವ ಕಷ್ಟಗಳನ್ನು ಎದುರಿಸಿ ನಗು ನಗುತ್ತಾ ಬದುಕುವುದನ್ನು ಕಲಿಯಬೇಕು. ಮೂರ್ಖರ ಸಂತೆಯ ಈ ಮೌನವಾಗಿರಬೇಕು. ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತೆ ಇರಬೇಕು. ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು. ಸಂಬಂಧಗಳ ಜೊತೆಯಲ್ಲಿ ಸಂಸ್ಕಾರದಿಂದ ಇರಬೇಕು. ದೀನ ಜೊತೆಯಲ್ಲಿ ಧರ್ಮದಯನೆಯಿಂದ ಇರಬೇಕು. ಹೇಗೆ ಹಿಂಬೆ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು. ಆ ಮಿಂಚನನ್ನು ಇಡೀ ಪ್ರಪಂಚವೇ ಬೆರಕಾಗಿ ನೋಡಬೇಕು. ಒಂಟಿಯಾಗಿ ಇರು, ತಾಳ್ಮೆಯಿಂದ ಇರು, ಯಾರಿಗಾಗಿಯೂ ಕೋರಿಕೆಯದಿರು, ಯಾರ ಹಿಂದೆಯೂ ಜಾರದಿರು. ನಾವೇ ಬೇಕನ್ನುವರು ಬರಲೇ, ಬೇನಾಡುವರು ದೂರನೇ ಹೋಗಲಿ. ಜೀವನದಲ್ಲಿ ಯಾರೂ ಶಾಶ್ವತವಲ್ಲ. ಕಷ್ಟ, ನೋವು, ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗಬೇಕಾದರೆ ಈ 3 ಕೆಲಸಗಳನ್ನು ನೀವು ತಪ್ಪದೆ ಮಾಡಿ. ಅದರಲ್ಲಿ ಮೊದಲನೆಯದು, ಕಳೆದು ಹೋದ ಘಟನೆಗಳನ್ನು ಚಿಂತಿಸದೆ ಮುಂದೆ ಸಾಗಿ. ಎರಡನೆಯದು, ನಿಮ್ಮ ಹಣೆಬರ ಸರಿಯಿಲ್ಲ ಅಂತ ನಿಮ್ಮನ್ನು ನೀವೇ ದೂಷಿಸಿಕೊಳ್ಳೋದನ್ನು ಬಿಟ್ಟು ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಫಲಿತಾಂಶವನ್ನು ದೇವರಿಗೆ ಬಿಡಿ. ಇನ್ನು ಮೂರನೆಯದಾಗಿ, ಯಾವುದೇ ಕೆಲಸ ಮಾಡುವಾಗ ಆ ಕೆಲಸವನ್ನು ಪೂರ್ಣಗೊಳಿಸದೆ ಅರ್ಧಕ್ಕೆ ನಿಲ್ಲಿಸಬೇಡಿ. ಕಷ್ಟಗಳು ಯಾರಿಗಿಲ್ಲ? ಈ ಪ್ರಪಂಚದಲ್ಲಿ ನಿಮಗೆ ಈ ಕಷ್ಟಗಳು ಎದುರಾಗುತ್ತಿದೆ ಎಂದರೆ ಅದು ನಿಮ್ಮ ಮುಂದಿನ ಒಳ್ಳೆಯದಕ್ಕೆ ಅಂತ ನೀವು ಮರೆಯಬೇಡಿ. ಈ 3 ಕೆಲಸಗಳನ್ನು ಚಾಚು ತಪ್ಪದೆ ನೀವು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಕಷ್ಟ, ನೋವು, ಸಮಸ್ಯೆ ನೀವು ಪಾರಾಗುವುದರಲ್ಲಿ ಸಂಶಯವೇ ಇಲ್ಲ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳಿಂದ ನಾಶ ಮಾಡುತ್ತದೆ. ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಬೆಳೆಯುವ ಹಾಗೆ ಮಾಡುತ್ತೆ. ಯಾವ ರಾಜನೂ ಸಹ ಕಾಲ ರಾಜನಾಗಿರುವುದಿಲ್ಲ. ಯಾವ ಶ್ರೀಮಂತನೂ ಕೊನೆಯವರೆಗೂ ಶ್ರೀಮಂತನಾಗಿಯೇ ಉಳಿಯುವುದಿಲ್ಲ. ಯಾವ ಬಡವನೂ ಕೊನೆಯವರೆಗೂ ಬಡವನಾಗಿರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಪರಿವರ್ತನೆ ಎನ್ನುವುದು ಜಗದ ನಿಯಮ. ಜೀವನದಲ್ಲಿ ಪ್ರತಿಯೊಂದು ಅವಕಾಶದ ಲಾಭ ಪಡೆದುಕೋ, ಆದರೆ ನಂಬಿಕೆಯಲ್ಲ ಲಾಭದ ಪಡೆದುಕೊಳ್ಳಬೇಡ. ಅದು ನಿನ್ನ ಪಾಪವನ್ನು ಹೆಚ್ಚಿಸುತ್ತೆ. ಯಾವಾಗ ಸತ್ಯ ಮತ್ತು ಅಸತ್ಯದ ಮಧ್ಯೆ ಸಂಘರ್ಷ ಉಂಟಾಗುವುದೋ ಸತ್ಯ ಯಾವತ್ತಿಗೂ ಒಂಟಿಯಾಗಿಯೇ ನಿಲ್ಲುತ್ತೆ. ಅಸತ್ಯದ ಜೊತೆಗೆ ಜಲಸಾಗಬೇಕಿರುತ್ತೆ. ಆದರೂ ಅಸತ್ಯ ಇದ್ದರೂ ಜಯ ಸಿಕ್ಕೇ ಸಿಗುತ್ತೆ. ಇದು ನಿಶ್ಚಿತ. ನಿಜವಾದ ಗುರು ಯಾರು ಗೊತ್ತಾ? ಅರ್ಥಗರ್ಭಿತ ಗ್ರಂಥಗಳನ್ನು ಓದದೇ ಇರುವವನು, ಆತ್ಮವಿಚಾರಗಳನ್ನು ಕೇಳದವನು. ನಿಜವಾದ ಭಿಕ್ಷುಕ ಯಾರು ಗೊತ್ತಾ? ಈ ಯುದ್ಧನು ಇದ್ದರೂ ಬೇಕೆನ್ನುವನು. ನೀತಿಯನ್ನು ಬಲ್ಲವನು ತನಗೆ ಅನುಕೂಲವಾದ ಕಾಲದಲ್ಲಿ ಆಲ್ಮೆಯಂತೆ ಮುದುಡಿ ಕುಳಿತು ಏಟುಗಳನ್ನು ಸಹಿಸಿಕೊಳ್ಳಬೇಕು. ಸರಿಯಾದ ಕಾಲ ಬಂದಾಗ ಕೂರಸಲ್ಪದಿಂದ ಎದ್ದಬೇಕು. ಓ ಮನುಜ, ದೇವಕ್ಕೆ ಪೋಷಣೆಯನ್ನು 3 ಹೊತ್ತು ತಿನ್ನುತ್ತಿರುವೆ. ಆತ್ಮ ಪೋಷಣೆಗೆಂದು ನೀನು ಒಂದು ಹೊತ್ತಾದರೂ ಧ್ಯಾನಿಸಬೇಕು ಅಲ್ಲವೇ? ಕೊರಗದಿರುವ ಮನವೇ, ಇಲ್ಲಿ ಯಾರೂ ನಿನ್ನವರಲ್ಲ. ಕತ್ತಲಾದ ಬಳಿಕ ನಿನ್ನ ನೆರಳೆಯೇ ನಿನಗಿಲ್ಲ. ಮರುಗದಿರುವೆ ಮನೆಗೆ, ಈ ಜಗದ ನಿಯಮಗಳಿಗೆ ಇಲ್ಲಿ ಯಾವ ಬೆಲೆಯೂ ಇಲ್ಲ. ನಿನ್ನ ಭಾವನೆಗಳಿಗೆ. ಕೊನೆಗೆ ಒಂದು ಮಾತು, ಸೊರಗದಿರು ಮನವೇ, ಬೇರೆಯೊಬ್ಬರ ಚಿಂತೆಯಲ್ಲಿ ಯಾವತ್ತ ಪ್ರಯೋಜನವೂ ಇಲ್ಲ. ಈ ಸ್ವಾರ್ಥ ಜನದ ಚಿಂತೆಯಲ್ಲಿ. ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಶ್ರೀ ಕೃಷ್ಣ.